ಸೇನಾ ದಾಳಿಗೆ ಸಜ್ಜಾಗಲು ಹಲವು ರಾಜ್ಯಗಳಿಗೆ ಗೃಹ ಸಚಿವಾಲಯ ಸೂಚನೆ. ಪಹಲ್ಗಾಮ್ ದಾಳಿಯ ಬಳಿಕ ಪಾಕಿಸ್ತಾನ ಜೊತೆಗಿನ ಸಂಬಂಧ ವಿಷಮಗೊಂಡಿರುವ ನಡುವೆಯೇ ಯಾವುದೇ ಸನ್ನಿವೇಶ ಎದುರಿಸಲು ಸಜ್ಜಾಗಿ ಎಂದು ಹಲವು ರಾಜ್ಯಗಳಿಗೆ ಕೇಂದ್ರ ಗೃಹ ಸಚಿವಾಲಯವು ಸೋಮವಾರ ಸೂಚಿಸಿದೆ. ಈ ಸ್ವರಕ್ಷಣೆ ತಾಲೀಮು ಸಂದರ್ಭದಲ್ಲಿ ವಾಯುದಾಳಿಯ ಎಚ್ಚರಿಕೆ ನೀಡುವ ಸೈರನ್ ಮೊಳಗಿಸುವಂತೆ ಹೇಳಲಾಗಿದೆ. ಬುಧವಾರ ನಡೆಯಲಿರುವ ಈ ತಾಲೀಮಿನಲ್ಲಿ ಸ್ವರಕ್ಷಣೆಯ ಕ್ರಮಗಳನ್ನು ಸೇರಿಸಿಕೊಳ್ಳಬೇಕು ಎಂದು ಸೂಚಿಸಲಾಗಿದೆ. ದೇಶದ ಮೇಲೆ ಯಾವುದೇ ರೀತಿಯ ಸೇನಾ ದಾಳಿ ನಡೆದರೆ ನಾಗರಿಕರ ಸುರಕ್ಷತೆಯನ್ನು ಖಾತರಿಪಡಿಸಲು ಈ ತಾಲೀಮು ವ್ಯವಸ್ಥೆ ಮಾಡಲಾಗಿದೆ ಎಂದು ಮೂಲಗಳು ಹೇಳಿವೆ. ವಿದ್ಯಾರ್ಥಿಗಳಿಗೂ ತರಬೇತಿ ನೀಡಬೇಕು. ಪ್ರಮುಖ ಘಟಕಗಳು ತಟ್ಟನೆ ಕಾಣಿಸದಂತೆ ಬಣ್ಣ ಬಳಿಯಬೇಕು, ತೆರವು ಕಾರ್ಯಾಚರಣೆಯ ಯೋಜನೆ ರೂಪಿಸಬೇಕು ಮತ್ತು ಅದರ ತಾಲೀಮು ಕೂಡ ಮಾಡಬೇಕು ಎಂಬ ನಿರ್ದೇಶನಗಳನ್ನು ನೀಡಲಾಗಿದೆ. ಪಹಲ್ಗಾಮ್ನಲ್ಲಿ 22ರಂದು ಭಯೋತ್ಪಾದಕ ದಾಳಿ ನಡೆದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ರಕ್ಷಣಾ ಅಧಿಕಾರಿಗಳು ಸೇರಿದಂತೆ ಹಲವರ ಜೊತೆ ಉನ್ನತ ಮಟ್ಟದ ಸರಣಿ ಸಭೆಗಳನ್ನು ನಡೆಸುತ್ತಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನ ಗರಿಷ್ಠ ಸಂಯಮ ಕಾಯ್ದುಕೊಳ್ಳಿ. ವಿಶ್ವಸಂಸ್ಥೆ ಒತ್ತಾಯ. ಅಣ್ವಸ್ತ್ರ ಬಲ ಹೊಂದಿರುವ ಭಾರತ ಮತ್ತು ಪಾಕಿಸ್ತಾನ ದೇಶಗಳು ಈ ಸಂದರ್ಭದಲ್ಲಿ ಗರಿಷ್ಠ ಸಂಯಮ ಕಾಯ್ದುಕೊಳ್ಳಬೇಕು ಎಂದು ವಿಶ್ವಸಂಸ್ಥೆ ಮಹಾಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಒತ್ತಾಯಿಸಿದರು. ಎರಡೂ ದೇಶಗಳ ನಡುವಿನ ಸಂಬಂಧ ಸಾಕಷ್ಟು ಹದಗೆಟ್ಟಿದೆ. ಈ ಸಂದರ್ಭದಲ್ಲಿ ಉಭಯ ದೇಶಗಳ ಸೇನೆಗಳು ಮುಖಾಮುಖಿ ಆಗುವುದನ್ನು ತಪ್ಪಿಸಬೇಕಾದ ಅಗತ್ಯ ಹೆಚ್ಚಿದೆ ಎಂದು ಅವರು ಸುದ್ದಿಗಾರರಿಗೆ ತಿಳಿಸಿದರು. ಪಹಲ್ಗಾಮ್ನಲ್ಲಿ ಏಪ್ರಿಲ್ 22ರಂದು ನಡೆದ ಭಯೋತ್ಪಾದಕ ದಾಳಿಯನ್ನು ಪುನಃ ಖಂಡಿಸಿದ ಅವರು ಯಾವುದೇ ಸಂದರ್ಭದಲ್ಲೂ ನಾಗರಿಕರ ಮೇಲಿನ ದಾಳಿಗಳು ಸ್ವೀಕಾರಾರ್ಹವಲ್ಲ ಎಂಬುದನ್ನು ಒತ್ತಿ ಹೇಳಿದರು. Targeting civilians is unacceptable and those responsible must be brought to justice through credible lawful means. It is also essential, especially at this critical hour, to avoid a military confrontation that could easily spin out of control. Now is the time for maximum restraint and stepping back from the brink. That has been my message in my ongoing outreach with both countries. Make no mistake, a military solution is no solution. And I offer my good offices to both governments in the service of peace. The United Nations stands ready to support any initiative that promotes de-escalation, diplomacy, and the renewed commitment to peace. Thank you. ಭಯೋತ್ಪಾದನೆ ವಿರುದ್ಧ ಭಾರತದ ಹೋರಾಟಕ್ಕೆ ರಷ್ಯಾ ಸಂಪೂರ್ಣ ಬೆಂಬಲ. ಭಯೋತ್ಪಾದನೆ ವಿರುದ್ಧ ಭಾರತದ ಹೋರಾಟಕ್ಕೆ ರಷ್ಯಾ ಸಂಪೂರ್ಣ ಬೆಂಬಲ ನೀಡಲಿದೆ ಮತ್ತು ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಅಪರಾಧಿಗಳನ್ನು ನ್ಯಾಯಕ್ಕೆ ಒಳಪಡಿಸಬೇಕು ಎಂದು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಸೋಮವಾರ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೂರವಾಣಿ ಕರೆ ಮೂಲಕ ತಿಳಿಸಿದ್ದಾರೆ. ಮೋದಿ ಅವರೊಂದಿಗಿನ ಸಂಭಾಷಣೆಯಲ್ಲಿ ಪುಟಿನ್ ಅವರು ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯನ್ನು ತೀವ್ರವಾಗಿ ಖಂಡಿಸಿದರು ಮತ್ತು ಅಮಾಯಕರ ಜೀವಹಾನಿಗೆ ಸಂತಾಪ ಸೂಚಿಸಿದರು ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ಭಾರತ ಮತ್ತು ರಷ್ಯಾ ನಡುವಿನ ವಿಶೇಷ ಮತ್ತು ಸವಲತ್ತು ಪಡೆದ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಇನ್ನಷ್ಟು ಬಲಪಡಿಸುವ ಬದ್ಧತೆಯನ್ನು ಇಬ್ಬರೂ ನಾಯಕರು ಪುನರುಚ್ಚರಿಸಿದರು. ವಿಜಯ ದಿನದ 80ನೇ ವಾರ್ಷಿಕೋತ್ಸವಕ್ಕೆ ಮೋದಿ ಪುಟಿನ್ ಅವರಿಗೆ ಶುಭಾಶಯಗಳನ್ನು ತಿಳಿಸಿದರು ಮತ್ತು ಈ ವರ್ಷದ ಕೊನೆಯಲ್ಲಿ ಭಾರತದಲ್ಲಿ ನಡೆಯಲಿರುವ ವಾರ್ಷಿಕ ಭಾರತ-ರಷ್ಯಾ ಶೃಂಗಸಭೆಗೆ ಅವರನ್ನು ಆಹ್ವಾನಿಸಿದರು ಎಂದು ಜೈಸ್ವಾಲ್ ಹೇಳಿದರು.
2 ತಿಂಗಳಲ್ಲಿ ಒಳಮೀಸಲಾತಿ ಜಾರಿ, ಮುಖ್ಯಮಂತ್ರಿ. ಪರಿಶಿಷ್ಟ ಜಾತಿಗಳ ನಿಖರ ದತ್ತಾಂಶ ಸಂಗ್ರಹ ಕಾರ್ಯ ಮೇ 5ರಿಂದ ಆರಂಭವಾಗಿದ್ದು 2 ತಿಂಗಳಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಬೆಂಗಳೂರಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 3 ಹಂತದಲ್ಲಿ ಸಮೀಕ್ಷೆ ನಡೆಯುತ್ತಿದೆ. ಮೇ 5ರಿಂದ 17ರವರೆಗೆ ಮನೆ ಸಮೀಕ್ಷೆ ನಡೆಯಲಿದೆ. 19ರಿಂದ 21ರವರೆಗೆ ವಿಶೇಷ ಶಿಬಿರಗಳನ್ನು ಆಯೋಜಿಸಲಾಗುತ್ತಿದೆ. ಮೇ 19ರಿಂದ 23ರವರೆಗೆ ಆನ್ಲೈನ್ ಮೂಲಕ ನೋಂದಣಿ ಮಾಡಿಕೊಳ್ಳಬಹುದು ಎಂದರು. ಪರಿಶಿಷ್ಟರಲ್ಲಿನ 101 ಜಾತಿಗಳ ನಿಖರ ಮಾಹಿತಿ ಕಲೆ ಹಾಕಲು ಸಮೀಕ್ಷೆ ನಡೆಸಲಾಗುತ್ತಿದೆ. ಅದರಲ್ಲೂ ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ ಜಾತಿಗಳಲ್ಲಿ ಎಡ ಬಲ ಗೊಂದಲ ನಿವಾರಣೆಯಾಗಬೇಕಿದೆ. ಸಮೀಕ್ಷೆ ಈ ಎಲ್ಲಾ ಗೊಂದಲಗಳಿಗೆ ಪರಿಹಾರ ನೀಡಲಿದೆ ಎಂದರು. ವರದಿ ಆಧರಿಸಿ ನ್ಯಾ. ನಾಗಮೋಹನ್ ದಾಸ್ ಅಧ್ಯಕ್ಷತೆಯ ಆಯೋಗ 60 ದಿನಗಳಲ್ಲಿ ಶಿಫಾರಸು ಮಾಡಲಿದೆ. ಮಾಡಿದ ತಕ್ಷಣ ಒಳಮೀಸಲಾತಿ ಜಾರಿಗೊಳಿಸಲಾಗುವುದು ಎಂದರು. The left people also telling that there are the Dravida in some places, and in some places they are telling that Adi Karnataka and Adi Andhra. So right people also telling the same thing. In order to clarify this and to give the empirical data, we constituted a committee, one-man committee, and he will give the report and recommendations according to the recommendations and the report. The cabinet will take a decision, and we are committed to internal reservation among scheduled castes. ಎರಡೂ ಕಡೆಯಲ್ಲಿ ಭಯೋತ್ಪಾದಕ ಫ್ಯಾಕ್ಟರಿ. ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣ, ಒಂದು ಕಡೆ ಹಿಂದೂ ಸಂಘಟನೆಯವರ ಮತ್ತೊಂದು ಕಡೆ ಮುಸ್ಲಿಂ ಸಂಘಟನೆಯವರ ಭಯೋತ್ಪಾದಕರ ಫ್ಯಾಕ್ಟರಿ ಇರುವುದನ್ನು ತೋರಿಸಿದೆ ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದರು. ಹೊಸಪೇಟೆಯ ಹೊರವಲಯದ ಅಮರಾವತಿ ಗ್ರಾಮದಲ್ಲಿ ನಿರ್ಮಿಸಲಾದ ದೇವರಾಜ ಅರಸ್ ಟ್ರಕ್ ಟರ್ಮಿನಲ್ ಉದ್ಘಾಟನೆಗೆ ಮೊದಲು ಸೋಮವಾರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ದಕ್ಷಿಣ ಕನ್ನಡದ ಚರಿತ್ರೆ ತೆಗೆದು ನೋಡಿದರೆ ಯಾರೇನೂ ಕಡಿಮೆ ಇಲ್ಲ ಎಂಬುದು ಗೊತ್ತಾಗುತ್ತದೆ. ಯಾರ ಕಡೆಯೇ ಇರಲಿ, ಗಲಾಟೆ ಮಾಡಿಸಿದವರಿಗೆ ಶಿಕ್ಷೆಯಾಗಲೇಬೇಕು ಎಂದರು. ಒಂದು ಕೈಯಿಂದ ಚಪ್ಪಾಳೆ ಸಾಧ್ಯವಿಲ್ಲ. ಇವರೆಷ್ಟು ಸಂಖ್ಯೆಯಲ್ಲಿ ಮರ್ಡರ್ ಮಾಡಿದ್ದಾರೋ ಅವರು ಅಷ್ಟೇ ಸಂಖ್ಯೆಯಲ್ಲಿ ಮಾಡಿದ್ದಾರೆ. ಗಲಾಟೆ ಮಾಡಿದವರು, ಕೊಲೆ ಮಾಡಿದವರು ಬಂಧಿತರಾಗುತ್ತಾರೆ, ಆದರೆ ಅವರ ಹಿಂದೆ ಇರುವ ಶಕ್ತಿಗಳ ಬಂಧನ ಆಗುತ್ತಿಲ್ಲ. ನಾನು ಗೃಹ ಸಚಿವನಾಗಿದ್ದಾಗ ಗಲಭೆಯ ಹಿಂದೆ ಯಾರಿದ್ದಾರೋ ಅವರನ್ನು ಹುಡುಕುವ ಪ್ರಯತ್ನ ಮಾಡಿ ಕಾನೂನು ಕ್ರಮ ಕೈಗೊಂಡಿದ್ದೆ. ಬಶೀರ್, ದೀಪಕ್ ರಾವ್ ಪ್ರಕರಣಗಳು ಇದಕ್ಕೆ ಸಾಕ್ಷಿಗಳಾಗಿ ಇವೆ. 5-6 ವರ್ಷ ಯಾವುದೇ ಕೊಲೆಗಳು ಆಗಿರಲಿಲ್ಲ, ಈಗ ಮತ್ತೆ ಆರಂಭವಾಗಿದೆ ಎಂದು ಸಚಿವರು ಹೇಳಿದರು. ನಾನು ಗೃಹ ಮಂತ್ರಿ ಆಗಿದೆ. ಅಲ್ಲಿ ಒಂದು ಕೈ ತಟ್ಟಿದ್ರೆ ಚಪ್ಪಾಳೆ ಶಬ್ದ ಬರುತ್ತಾ? ಎರಡೂ ಕೈ ತಟ್ಟಿದ್ರೆ ಚಪ್ಪಾಳೆ ಬರೋದು. ಎರಡೂ ಕಡೆಯವರು ಇವರೆಷ್ಟು ಸಂಖ್ಯೆಯಲ್ಲಿ ಮರ್ಡರ್ ಮಾಡಿದಾರೋ ಅವರು ಅಷ್ಟೇ ಸಂಖ್ಯೆಯಲ್ಲಿ ಮಾಡ್ತಿದ್ದಾರೆ. ಆದರೆ ಪನಿಷ್ಮೆಂಟ್ ಏನಾಗಿದೆ ಗೊತ್ತಾ? ಯಾರು ಗಲಾಟೆ ಮಾಡ್ತಾರೆ, ಮರ್ಡರ್ ಮಾಡ್ತಾರೆ, ಅವ್ರನ್ನ ಮಾತ್ರ ಅರೆಸ್ಟ್ ಮಾಡ್ತಾರೆ. ಆದರೆ ಹಿಂದೆ ಇರ್ತಕ್ಕಂಥ ಶಕ್ತಿಗಳನ್ನ ಎರಡೂ ಕಡೆ ಮಾಡ್ತಿಲ್ಲ. ಮಾಡದೇ ಇರೋದ್ರಿಂದ ನಾನು ಹಿಂದೆ ಗೃಹ ಮಂತ್ರಿ ಆಗಿದ್ದಾಗ ಯಾರ್ಯಾರು ಇದ್ರ ಹಿಂದೆ ಇದ್ದಾರೆ ಅವ್ರನ್ನೂ ಸೇರಿಸಿ ಕೇಸ್ ಫಿಟ್ ಮಾಡಿ ಅಂತ ಹೇಳಿದ್ದೆ. ಬಶೀರ್ ಕೇಸಲ್ಲಿ, ದೀಪಕ್ ರಾವ್ ಕೇಸಲ್ಲಿ ಫಿಟ್ ಮಾಡಿದ್ರು. 5-6 ವರ್ಷ ಮರ್ಡರ್ ನಿಂತೋಗಿತ್ತು. ಈಗ ಮತ್ತೆ ಪ್ರಾರಂಭ ಆಗಿದೆ. ಯಾಕಂತ ಸರ್, ಕಾಂಗ್ರೆಸ್ ಸರ್ಕಾರ ಬಂದಾಗ ಇಲ್ಲಪ್ಪ. ಈಗ ಇವರಿಗೆ ಸುಹಾಸ್ ಶೆಟ್ಟಿಗೆ ರೌಡಿ ಶೀಟರ್ ಯಾರ ಕಾಲದಲ್ಲಿ ಆಗಿದ್ದು? BJP ಅವ್ರ ಕಾಲದಲ್ಲೇ ರೌಡಿ ಶೀಟರ್ ಮಾಡಿದ್ದು. ನಮ್ಮ ಕಾಲದಲ್ಲ. ರೌಡಿ ಶೀಟ್ ತೆಗೆದಿದ್ದೆ BJP ಅವ್ರ ಕಾಲದಲ್ಲೇ, ಅವ್ರ ಕಾಲದಲ್ಲೇ. ಸರ್, ಪ್ರೀ ಪ್ಲಾನ್ ಇವರು ಮಾಡ್ತಾರೆ, ಅವರು ಮಾಡ್ತಾರೆ. ನಾನು ಹೇಳಿದಲ್ಲ, ನಾನು ಗೃಹ ಮಂತ್ರಿ ಆಗಿದ್ದಾಗ ಹೇಳಿದ್ದೆ, ಇವ್ರದ್ದೊಂದು ಭಯೋತ್ಪಾದಕರ ಫ್ಯಾಕ್ಟ್ರಿ, ಅವ್ರದ್ದೊಂದು ಭಯೋತ್ಪಾದಕರ ಫ್ಯಾಕ್ಟ್ರಿ, 2 ಫ್ಯಾಕ್ಟ್ರಿ ಇದೆ ಅಂತ ಹೇಳಿದ್ದೆ. ಅಲ್ಲಿ ಎರಡೂ ಕಡೆ ಇದ್ದಾರೆ. ಏನು ಯಾರೇನು ಕಮ್ಮಿ ಏನೂ ಇಲ್ಲ. ಇವತ್ತು ಒಂದು ಕಡೆ ಹಿಂದೂ ಸಂಘಟನೆಗಳು, ಇನ್ನೊಂದು ಕಡೆ ಇವರು ಮುಸ್ಲಿಂ ಸಂಘಟನೆಗಳು ಇಬ್ಬರು ಇದ್ದಾರೆ. ಇಬ್ಬರು ಮಾಡಿಸ್ತಾ ಇರ್ತಾರೆ. ನೀವು ಚರಿತ್ರೆ ತಗೊಳ್ಳಿ. ಮಂಗಳೂರಲ್ಲೇ ಈ ರೀತಿ ಮಂಗಳೂರು, ಸೌತ್ ಕೆನರಾದಲ್ಲಿ ವಿಶೇಷವಾಗಿ ನೀವು ಚರಿತ್ರೆ ತಗೊಳ್ಳಿ. ಈ ಕಡೆಯವರು ಎಷ್ಟು ಜನ ಸತ್ತವ್ರೆ, ಆ ಕಡೆ ಎಷ್ಟು ಜನ ಸತ್ತವ್ರೆ ಅಂತ. ನಾನು ನಗ್ನ ಸತ್ಯ ಅಂತ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ದೆ ನಾನು ಗೃಹ ಮಂತ್ರಿ ಆಗಿದ್ದಾಗ. ಇದನ್ನು ಇದಿಟ್ಕೊಂಡೆ, ಯಾವುದೋ ದಕ್ಷಿಣ ಕನ್ನಡ ಮತ್ತು ಈ ಗಲಭೆಗಳು ಮಾಡಿಸ್ತಾರಲ್ಲ, ಒಂದು ಪುಸ್ತಕ ಬಿಡುಗಡೆ ಮಾಡಿದ್ದೆ. ಅದನ್ನು ಬೇಕಾದ್ರೆ ನಿಮಗೆ ಕಳಿಸ್ತೀನಿ. ಈಗ ಸರ್ಕಾರ ನಿಮ್ಮದೇ ಇದೆ, ಏನಾದರೂ ಈಗ ಯಾರೇ ತಪ್ಪು ಮಾಡಲಿ,
ಈ ಕಡೆಯವರು ಇರ್ಬೋದು, ಆ ಕಡೆ ಇರ್ಬೋದು, ಶಿಕ್ಷೆ ಆಗಬೇಕು. ಆಮೇಲೆ ಗಲಾಟೆ ಮಾಡಿದವ್ರಿಗೆ ಶಿಕ್ಷೆ ಅಲ್ಲ, ಗಲಾಟೆ ಮಾಡಿಸ್ತಾರಲ್ಲ ಹಿಂದೆ ಇದ್ದು ಬ್ಯಾಕ್ಗ್ರೌಂಡು, ಈಗ ಅವ್ರಿಗೆ ಅವ್ರ ಕುಟುಂಬನಲ್ಲಿ ಯಾರು ನೋಡ್ಕೊಳ್ತಾರಪ್ಪ, ಆಮೇಲೆ ಅವರು ಜೈಲಿಗೆ ಹೋದಾಗ ಯಾರು ನೋಡ್ಕೊಳ್ತಾರಪ್ಪ, ಆಮೇಲೆ ಅವ್ರಿಗೆ ಲಾಯರ್ಗಳು ಯಾರಪ್ಪ ಇಟ್ಕೊಳ್ತಾರೆ. ಎರಡೂ ಕಡೆ ಹೇಳೋದು, ಪೋಷಣೆ ಇದೆಯಲ್ಲ, ಬ್ಯಾಕ್ಗ್ರೌಂಡ್ ಇದೆಯಲ್ಲ, ಈ ಕಡೆನೂ ಇದ್ದಾರೆ, ಆ ಕಡೆನೂ ಇದ್ದಾರೆ. ಯಾರು ಏನು ಹರಿಶ್ಚಂದ್ರರಲ್ಲ, ಯಾರು ಹಿಂದೆ ನಿಂತು ಮಾಡಿಸ್ತಾರೆ. ಪ್ರಾಕೃತಿಕ ಸೌಹಾರ್ದತೆ ತುರ್ತು ಅಗತ್ಯ. ವೈದಿಕ ಯುಗದಿಂದಲೂ ಪರಿಸರ ಮತ್ತು ಅರ್ಥವ್ಯವಸ್ಥೆ ಪರಸ್ಪರ ಸಾಗಿದೆ. ಪರಿಸರ ನಾಶ ಮಾಡಿ ಅಭಿವೃದ್ಧಿ ಚಟುವಟಿಕೆ ನಡೆಸುವ ಬದಲು ಪ್ರಾಕೃತಿಕ ಸೌಹಾರ್ದ ತುರ್ತು ಅಗತ್ಯ ಎಂದು ಉಪರಾಷ್ಟ್ರಪತಿ ಜಗದೀಪ್ ಧನಕರ್ ಪ್ರತಿಪಾದಿಸಿದರು. ಶಿರಸಿಯ ಅರಣ್ಯ ಕಾಲೇಜು ಆವರಣದಲ್ಲಿ ಸೋಮವಾರ ದೇಶ ಕಟ್ಟುವಿಕೆಯಲ್ಲಿ ಅರಣ್ಯ ವಿಜ್ಞಾನದ ಪಾತ್ರ ವಿಷಯದ ಕುರಿತಾಗಿ ಅರಣ್ಯ ಪ್ರಾಧ್ಯಾಪಕರು ಹಾಗೂ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ಅವರು ಮಾತನಾಡಿದರು. ನೈಸರ್ಗಿಕ ಸಂಪನ್ಮೂಲ ಬಳಸಿಕೊಂಡು ಅಭಿವೃದ್ಧಿ ಹೊಂದುವ ಗ್ರಾಹಕರು ನಾವಲ್ಲ, ಅವುಗಳನ್ನು ಮುಂದಿನ ಪೀಳಿಗೆಗೂ ಉಳಿಸಿಕೊಂಡು ಸಾಗುವತ್ತ ಯೋಚಿಸಬೇಕು ಎಂದು ಸಲಹೆ ನೀಡಿದರು. ಪಶ್ಚಿಮ ಘಟ್ಟ ಜಗತ್ತಿನಲ್ಲೇ ಶ್ರೀಮಂತ ಜೀವವೈವಿಧ್ಯ ಹೊಂದಿರುವ ತಾಣ. ಇಂತಹ ವಾತಾವರಣದಲ್ಲಿ ವಿದ್ಯಾರ್ಥಿಗಳು ಗೋಡೆಯ ನಡುವೆ ಕಲಿಯುವುದಕ್ಕಿಂತ ವಿಸ್ತಾರ ಪ್ರದೇಶದಲ್ಲಿ ಕಲಿಯಬಹುದು ಎಂದರು. But in the entire world, जब ऐसा वातावरण हो तो क्लासरूम्स के दीवार नहीं होती है, दीवार के बाहर भी आप देख सकते हो. Because this is one classroom here which is open, breathing and brimming with life. College of Forestry, fortunately and uniquely, is surrounded by nature, and nature in its most pristine form. यहाँ का नजारा ही कुछ और है, वातावरण हर्ष और उल्लासित कर देता है. These spices have defined our culinary identity for centuries and have accounted for our economic prosperity also for centuries. सबसे पहला जब व्यापार शुरू हुआ वो इन्हीं से हुआ था. यह एक ऐसा इलाका है जहां वातावरण अपने आप बोलता है. वातावरण के संपर्क में आते ही आप अजीब सुगंध महसूस करते हो. We must listen to whispering winds emanating from towering trees, and we have chirping birds which are not defined so far. The gurgling of forest streams, और क्या क्या बताया जाए. मन करता है यहीं पर बस जाऊं, पर आपको तो सौभाग्य मिला है यहां शिक्षा प्राप्त करने का. This boys and girls is a rare occasion for you. Make the most of it, because from here you will be ambassadors, torch bearers to protect environment, to see goodness in forest, to believe in essentiality of environment. But this land has another important aspect. This land is confluence of spirituality and sustainability. ಬಳ್ಳಾರಿಯಲ್ಲಿ ಇದೇ 9ರಂದು ಜನಾಕ್ರೋಶ ಯಾತ್ರೆ. ಬಳ್ಳಾರಿಯಲ್ಲಿ ಇದೇ ದಿನಾಂಕ 9ರಂದು ಬಳ್ಳಾರಿ ಜಿಲ್ಲಾ ಘಟಕದ ವತಿಯಿಂದ ಬಿಜೆಪಿಯ ಜನಾಕ್ರೋಶ ಯಾತ್ರೆ ನಡೆಯಲಿದೆ. ಬಳ್ಳಾರಿಯಲ್ಲಿ ಸೋಮವಾರ ಸುದ್ದಿಗಾರರಿಗೆ ವಿಧಾನ ಪರಿಷತ್ ಸದಸ್ಯ ವೈ.ಎಂ. ಸತೀಶ್ ಹಾಗೂ ಬಳ್ಳಾರಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಅನಿಲ್ ಕುಮಾರ್ ಮೋಕ ತಿಳಿಸಿದರು. ಈ ಜನಾಕ್ರೋಶ ಯಾತ್ರೆಗೆ ರಾಜ್ಯಾದ್ಯಂತ 10,000ಕ್ಕೂ ಹೆಚ್ಚು ಜನರು ಬರುವ ನಿರೀಕ್ಷೆ ಇದೆ. ನಗರದ ನಟರಾಜ್ ಚಿತ್ರಮಂದಿರ ಮುಂದೆ ಸಮಾವೇಶದ ಸಭೆ ನಡೆಯಲಿದೆ. ರಾಯಲ್ ವೃತ್ತ, ಬೆಂಗಳೂರು ರಸ್ತೆ ಮೂಲಕ ಮೋತಿ ಸರ್ಕಲ್ವರೆಗೆ ಬೃಹತ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿರೋಧ ಪಕ್ಷದ ನಾಯಕ ಆರ್. ಅಶೋಕ್ ಸೇರಿದಂತೆ ಹಿರಿಯ ನಾಯಕರು ಭಾಗಿಯಾಗುವರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಯಾತ್ರೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಅಧ್ಯಕ್ಷ ಅನಿಲ್ ಕುಮಾರ್ ಮೋಕ ಮಾತನಾಡಿದರು.
11 ಗಂಟೆಗೆ ಹಾಂ ಈ ವಿಷಯಕ್ಕೆ ಅಂತೇಳಿ ಈಗ 11 ಗಂಟೆಗೆ ಪ್ರಶ್ನೆ ಕರೆದಾರೆ. ಓಕೆ ಸರ್. ಯಾಕೆಂದ್ರೆ ಇಲ್ಲಿ ಏನಾಗಿದೆ, APK ಫೈಲ್ ಡೌನ್ಲೋಡ್ ಮಾಡಬೇಕು. ಹಾಂ ಸರ್. ಪ್ಲೇ ಸ್ಟೋರ್ ಅಲ್ಲಿ ಅದು ಇದುವರೆಗೂ ಬಿಟ್ಟಿಲ್ಲ, ಆ್ಯಪ್ ಡೌನ್ಲೋಡ್ ಮಾಡಿ. ಆಮೇಲೆ ಪ್ರಾಪರ್ ಗೈಡೆನ್ಸ್ ಕೊಟ್ಟಿಲ್ಲ ಅನ್ನೋಂಥದ್ದನ್ನು ಪೊಲಿಟಿಕಲ್ ಸ್ಟ್ರಾಟಜಿಗಾಗಿ ಮಾಡಿದರೆ ಅದು ತಪ್ಪು ಮತ್ತು ವಿರೋಧ. ಒಂದಿದು. ಎರಡನೇದು ತಮಗೆ ಗೊತ್ತಿರಲಿ, ಮತ್ತು ಇಲ್ಲಿ ತನಕ ಕೇಂದ್ರ ಸರ್ಕಾರಕ್ಕೆ ಮಾತ್ರನೇ ಆರ್ಟಿಕಲ್ 246 ಕೆಳಗಡೆ ಅಧಿಕಾರ ಇರುವಂಥದ್ದು. ಹೆಸರಲ್ಲಿ ಮಾಡಿದಂಥ ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನರೇ 75% ಇದ್ದಾರೆ ಅಂಥೇಳಿ ಹೇಳಿರುವಂಥದ್ದು ಇದು ಒಂದು ಪೊಲಿಟಿಕಲ್ ಸ್ಟೆಂಟ್ ಅನ್ನೋದನ್ನು ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದೆ. ಮೊದಲನೇದು ಮುಸಲ್ಮಾನರೇ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಅಂತ ಹೇಳಿರುವಂಥದ್ದು ದಾರಿ ತಪ್ಪಿಸುವಂಥ ದಿಕ್ಕಿನಲ್ಲಿ ಆಗಿರುವಂಥದ್ದು. ಅದಾದ ನಂತರ ಎರಡನೇ ಭಾಗದಲ್ಲಿ ಲಿಂಗಾಯತ್ ಸಮಾಜ, ಒಕ್ಕಲಿಗ ಸಮಾಜ, ಕುರುಬ ಸಮಾಜ, ಇತರೆ ಅನ್ಯ ವರ್ಗಗಳನ್ನು ಸಮುದಾಯಗಳನ್ನು ಜೋಡಿಸಿರುವಂಥದ್ದು ಎಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಚರ್ಚೆ ನಡೀತಾ ಇದೆ. ಮತ್ತು ಸಾಮಾಜಿಕ ಜಾತಿಗಳಲ್ಲಿ ಕೂಡ ಈ ರೀತಿಯ ಹೇಳಿಕೆಗಳಿಂದ ಭಾಳಷ್ಟು ತೊಂದರೆಗಳಾಗ್ತಾ ಇದ್ದಾವೆ. ಹಾಗಾಗಿ ಈ ಪೊಲಿಟಿಕಲ್ ಸ್ಟೆಂಟನ್ನು ಸಿದ್ದರಾಮಯ್ಯನವರು ಬಿಡಬೇಕು, ಅದನ್ನು ಸದ್ಯಕ್ಕೆ ನಿಲ್ಲಿಸಿ ಮತ್ತು 9ನೇ ತಾರೀಕು ಕೂಡ ಮತ್ತು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡ್ತೀವಿ ಅಂತೇಳಿ ಅದಕ್ಕೆ ಸದ್ಯಕ್ಕೆ ಆ ದಿನಾಂಕಗಳನ್ನು ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ. 11 ಗಂಟೆಗೆ ಹಾಂ ಈ ವಿಷಯಕ್ಕೆ ಅಂತೇಳಿ ಈಗ 11 ಗಂಟೆಗೆ ಪ್ರಶ್ನೆ ಕರೆದಾರೆ. ಓಕೆ ಸರ್. ಯಾಕೆಂದ್ರೆ ಇಲ್ಲಿ ಏನಾಗಿದೆ, APK ಫೈಲ್ ಡೌನ್ಲೋಡ್ ಮಾಡಬೇಕು. ಹಾಂ ಸರ್. ಪ್ಲೇ ಸ್ಟೋರ್ ಅಲ್ಲಿ ಅದು ಇದುವರೆಗೂ ಬಿಟ್ಟಿಲ್ಲ, ಆ್ಯಪ್ ಡೌನ್ಲೋಡ್ ಮಾಡಿ. ಆಮೇಲೆ ಪ್ರಾಪರ್ ಗೈಡೆನ್ಸ್ ಕೊಟ್ಟಿಲ್ಲ ಅನ್ನೋಂಥದ್ದನ್ನು ಪೊಲಿಟಿಕಲ್ ಸ್ಟ್ರಾಟಜಿಗಾಗಿ ಮಾಡಿದರೆ ಅದು ತಪ್ಪು ಮತ್ತು ವಿರೋಧ. ಒಂದಿದು. ಎರಡನೇದು ತಮಗೆ ಗೊತ್ತಿರಲಿ, ಮತ್ತು ಇಲ್ಲಿ ತನಕ ಕೇಂದ್ರ ಸರ್ಕಾರಕ್ಕೆ ಮಾತ್ರನೇ ಆರ್ಟಿಕಲ್ 246 ಕೆಳಗಡೆ ಅಧಿಕಾರ ಇರುವಂಥದ್ದು.